ಸ್ವಲ್ಪ ಒಂದು ಪ್ಲೇಟ್ನೇ ಹಾಕೊಳಕತ್ತೀನಿ ರೀ. ಇದಕ್ಕೊಂಚೂರು ನಿಂಬೆಹಣ್ಣು ಹಿಂಡ್ಕೋಬೇಕು. ಭಾಳ ಬಿಸಿ ಐತಿ. ಭಾಳ ಮಸ್ತ್ ಆಗೈತೆ ರೀ. ನೀವೇನ್ರ ನಮ್ಮ ಉತ್ತರ ಕರ್ನಾಟಕ ಕಡೆ ಹೋಗಿದ್ರಪ್ಪ ಅಂತಂದ್ರ ಅಲ್ಲಿ ಓಡಾಡಿದ್ರ ಊರ್ ಹೊರಗ ಸ್ಪೆಷಲಿ ಆಲ್ಮಟ್ಟಿ ಬಾಗಲಕೋಟೆ ಕಡೆ ಅಲ್ಲೇ ಒಂದು ಸಣ್ಣ ಪುಟ್ಟ ಕೆಲವೊಂದು ಡಾಬಾ ಮತ್ತು ಹೋಟೆಲ್ ಅದಾವಲ್ರಿ. ಆ ಹೋಟೆಲ್ನಾಗ ಡಾಬಾನ್ಯಾಗ ತಡಕ್ ರೊಟ್ಟಿ ಜೋಡಿ ಒಂದು ಸ್ಪೆಷಲ್ ಹೆಸರು ಕಾಳು ಪಲ್ಯ ಕೊಡ್ತಾರ. ಆ ರೆಸಿಪಿನ ನಾ ಇವತ್ತ ಶೇರ್ ಮಾಡಾಕತ್ತೀನ್ರಿ. ಮೊದಲ 1 ಕಪ್ ಅಷ್ಟು ಹೆಸರು ಕಾಳು ತಗೊಂಡು ಒಂದ್ 2 ಸಲ ಸ್ವಚ್ಛಂಗೆ ತೊಳ್ಯಾಕತ್ತೀನ್ರಿ. ಇಷ್ಟ ಅಳತಿ ಒಳಗ ಒಂದು 5-6 ಮಂದಿಗಾಗುವಷ್ಟು ಪಲ್ಯ ರೆಡಿ ಆಗತ್ತೆ. ಯಾರೆಲ್ಲ ಈ ಕಾಳು ಪಲ್ಯ ಮತ್ತು ಕಡಕ್ ರೊಟ್ಟಿನ ಡಾಬಾದಾಗ ಇಲ್ಲ ಅಂತಂದ್ರೆ ಯಾವ್ದಾರ ಹೋಟೆಲ್ನಾಗ ತಿಂದಿದ್ರಪ್ಪ ಅಂತಂದ್ರೆ ಕಮೆಂಟ್ ಮಾಡ್ರಿ. ಈಗ ಇದ್ರಾಗ 1-2-3 ಕಪ್ಪಷ್ಟು ನೀರು ಹಾಕಿ ಹೈ ಫ್ಲೇಮ್ನಾಗ ಕುಕ್ಕರ್ನಾಗ ಒಂದು 3-4 ಸೀಟಿ ಹೊಡಿಸ್ಬೇಕು. ಕಾಳು ಭಾಳ ಮೆತ್ತಗೂ ಆಗಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು. ನೆಕ್ಸ್ಟ್ ಈಗ ಇಲ್ಲೇ ಕಾರು ಕಲ್ಲಾಗ ಈ ಪಲ್ಯಕ್ಕೆ ಹಾಕಾಕ ಒಂದು ಸ್ಪೆಷಲ್ ಮಸಾಲೆ ಪುಡಿ ಮಾಡ್ಕೊಳಕತ್ತೀನಿ ರೀ. 8 ಕಾಳು ಮೆಣಸು, 3-4 ಲವಂಗ, 1 ಇಲ್ಲ ಅಂತಂದ್ರೆ 2 ಯಾಲಕ್ಕಿ, 1 ಇಂಚಿನಷ್ಟು ದಾಲ್ಚಿನ್ನಿ ಅಂದ್ರೆ ಚಕ್ಕೆ. ಇದನ್ನೆಲ್ಲ ಕಾರು ಕಲ್ಲಾಗ ಜಜ್ಜಿ ಪುಡಿ ಮಾಡ್ಕೋಬೇಕು. ಬೇಕಂದ್ರೆ ನೀವು ಇದನ್ನು ಮಿಕ್ಸರ್ನಾಗೂ ಪುಡಿ ಮಾಡ್ಕೋಬೋದು. ಸ್ವಲ್ಪ ಐತಲ್ರಿ ಅದಕ್ಕೆ ಕಲ್ಲಾಗ ಅರಕತ್ತೀನಿ. ಆಮೇಲೆ ಈ ಕಾಳು ಪಲ್ಯ ಸ್ವಲ್ಪ ಮಸಾಲೆ ಹಿಡಿತೈತ್ರಿ. ನಿಮ್ಗೆ ಮಸಾಲೆ ಲೈಕ್ ಆಗ್ತಿತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ನೀವು ಮಸಾಲೆನ ಜಾಸ್ತಿ ಹಾಕ್ಕೋಬೋದು, ನಡಿತೈತಿ. ನಾ ಇಲ್ಲೇ ಹೇಳಿದಳ್ತಿ ನೀವೇನ್ರ ಹಾಕಿದ್ರಪ್ಪ ಅಂತಂದ್ರೆ ಅಗದಿ ಬರೋಬ್ಬರಿ ಆಗತ್ತೆ. ಭಾಳ ಜಾಸ್ತಿನೂ ಇಲ್ಲ, ಭಾಳ ಕಮ್ಮಿನೂ ಇಲ್ಲ. ನೋಡ್ರಿ ಇಷ್ಟಾದ್ರೆ ಸಾಕು. ತೀರಾ ನೈಸ್ ಪುಡಿ ಮಾಡೋದೇನು ಬೇಡ. ಸ್ವಲ್ಪ ಔಳ್ಚೋಳು ಅಂದ್ರೆ ತರಿ ಇದ್ರೂ ನಡಿತೈತಿ. ಇದನ್ನ ಚಂದಂಗೆ ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಟ್ಬಿಟ್ಟು ಮುಂದೆ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಳಕತ್ತೀನಿ ರೀ. ಅರ್ಧ ಇಂಚಷ್ಟು ಶುಂಠಿನ ಸ್ವಚ್ಛಂಗೆ ತೊಳೆದು ಸಿಪ್ಪಿ ತೆಗೆದು ಇಟ್ಕೊಂಡಿದ್ದೆ. ಆಮೇಲೆ ಒಂದು 8-10 ಬೆಳ್ಳುಳ್ಳಿ ಹೆಸರು ಸಿಪ್ಪಿ ತೆಗೆದು ಹಾಕ್ರಿ ಮತ್ತು ಕರಿಬೇವು ಕೊತ್ತಂಬರಿ. ನೀವೇನ್ರಿ ಬೆಳ್ಳುಳ್ಳಿ ತಿನ್ನಂಗಿಲ್ಲಪ್ಪ ಅಂತಂದ್ರೆ ಸ್ಕಿಪ್ ಮಾಡಿರಿ, ಬರೀ ಶುಂಠಿ ಹಾಕಿದ್ರೂ ನಡಿತೈತಿ. ಲಕ್ಷ ಇರಲಿ, ಅಂಗಡಿಯಿಂದ ತಂದಿದ್ದು ರೆಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇರುತ್ತಲ್ರಿ ಅದನ್ನು ಹಾಕಕ್ಕೆ ಹೋಗ್ಬೇಡ್ರಿ. ಹಿಂಗೆ ಪಲ್ಯ ಮಾಡೋ ಮುಂದೆ ಫ್ರೆಶ್ ಪೇಸ್ಟ್ ಮಾಡ್ಕೊಂಡು ಹಾಕಿದ್ರೆ ಪಲ್ಯ ಭಾಳ ರುಚಿ ಆಗುತ್ತೆ. ಇಷ್ಟಾದ್ರೆ ಸಾಕ್ರಿ. ಇದನ್ನು ಚಂದಂಗೆ ತೆಗೆದು ಒಂದು ಬಟ್ಲ ಹಾಕಕತ್ತೀನಿ. ಪಲ್ಯಕ್ಕೆ ಹಾಕಕ್ಕೆ ಮಸಾಲೆ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ರೆಡಿ ಆಯ್ತು. ನೆಕ್ಸ್ಟ್ ಈಗ ಏನು ಮಾಡೋದಂತೇಳಿ ನೋಡೋಂಬರ್ರಿ. ಈ ಕಡೆ 3 ಸೀಟಿ ಆದಮೇಲೆ ಕಾಳು ನೋಡ್ರಿ ಎಷ್ಟು ಚಂದಂಗೆ ಬಂದೈತಿ. ಭಾಳ ಮೆತ್ತಗೂ ಆಗಿಲ್ಲ, ಭಾಳ ಬಿರುಸೂ ಇಲ್ಲ, ಅಗದಿ ಕರೆಕ್ಟ್ ಬಂದೈತಿ. ಈಗ ಇದನ್ನು ಕಡ್ಗೋಲೆ ಸ್ವಲ್ಪ ಒಂದು ಲೈಟಂಗೆ ಸ್ವಲ್ಪ ಹೊತ್ತನ ಮುಗುಚ್ಬೇಕು. ಪೂರ ಮೆತ್ತಗೆ ಪೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಮತ್ತು ಆಮೇಲೆ ಅವಶ್ಯಕತೆ ಬಿದ್ದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು. ನೋಡ್ರಿ ಇಷ್ಟು ಮುಚ್ಚಿದ್ರೆ ಸಾಕು. ಈಗ ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1-2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಕತ್ತೀನಿ ರೀ. ಎಣ್ಣೆ ಚಲೋ ತಂಗೆ ಬಿಸಿ ಆದಮೇಲೆ ಒಂದು ಪಲಾವ್ ಎಲೆ ಹಾಕಿ ಹೈ ಫ್ಲೇಮ್ನಾಗ ಇದನ್ನು ಒಂದು 5 ಸೆಕೆಂಡು ಹುರಿಬೇಕು. ಆಮೇಲೆ ಕತ್ತರಿಸಿದ ಒಂದು ದೊಡ್ಡ ಉಳ್ಳಾಗಡ್ಡಿ ಮತ್ತು 1 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಉಳ್ಳಾಗಡ್ಡಿನ ಹೈ ಫ್ಲೇಮ್ನಾಗ ಹುರಿಬೇಕು. ಈರುಳ್ಳಿ ಸ್ವಲ್ಪ ಮೆತ್ತಗಾದ್ಮೇಲೆ ಕಲ್ಲಾಗ ಜಜ್ಜಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತಲ್ರಿ ಅದು ಮತ್ತು ಮಸಾಲೆ ಪುಡಿ ಇತ್ತಲ್ಲ ಅದನ್ನು ಹಾಕಬೇಕು. ಸಣ್ಣ ಉರಿ ಒಳಗೆ ಚಲೋ ತಂಗೆ ಹುರಿಬೇಕು. ಲಕ್ಷ ಇರಲಿ, ಈ ಟೈಮಿಗೆ ಉರಿ ಜೋರು ಮಾಡಕ್ಕೆ ಹೋಗ್ಬೇಡ್ರಿ, ಮಸಾಲೆ ಜಲ್ದಿ ಹೊತ್ತಾವು. ಸ್ವಲ್ಪ ಇದ್ರ ಹಸಿ ವಾಸನೆ ಹೋಗೋತನ ಹುರಿದ್ರೆ ಸಾಕು. ಆಮೇಲೆ ಕಟ್ ಮಾಡಿದ ಒಂದು 2 ಟೊಮೆಟೊ ಹಾಕಿದ್ದನ್ನು ಸ್ವಲ್ಪ ಹೊತ್ತನ ಹುರಿಬೇಕು. ಫ್ರೆಂಡ್ಸ್, ನಾ ಇದನ್ನು ಹುರಿತಿರ್ತೀನಿ. ಅಲ್ಲಿ ತನಕ ನೀವು ಈ ವಿಡಿಯೋನ ಯಾವರಿಂದ ನೋಡಾಕತ್ತೀರ ಅಂತೇಳಿ ಕಮೆಂಟ್ ಮಾಡಿರಿ. ಟೊಮೆಟೊ ಹಿಂಗೆ ಪೂರ್ತಿ ಮೆತ್ತಗಾಗಬೇಕು ಮತ್ತು ಸೈಡಿಗೆ ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರ್ತಿರ್ಬೇಕು. ಹಿಂಗೆ ಆದ್ಮೇಲೆ ಅವಾಗ ನಾವು ಇದ್ರಾಗ ಕುದಿಸಿದ ಹೆಸರು ಕಾಳು ಇರುತ್ತಲ್ರಿ ಅದನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, 1 ಟೀ ಸ್ಪೂನಷ್ಟು ಹುರಿದಿದ್ದು ಜೀರಿಗೆ ಪುಡಿ, ಒಂದು 2 ಟೀ ಸ್ಪೂನಷ್ಟು ಹುರಿದಿದ್ದು ಹವಿಜ್ ಪುಡಿ ಅಂದ್ರೆ ಧನಿಯಾ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ರಿ. ಒಂದು 2 ಕಪ್ಪಷ್ಟು ನೀರು ಹಾಕಿ ಇದನ್ನು ಚಲೋ ತಂಗೆ ಮಿಕ್ಸ್ ಮಾಡಿ ಇದ್ರ ಮೇಲೆ ಮುಚ್ಚಿಬಿಟ್ಟು ಮೀಡಿಯಮ್ ಉರಿ ಒಳಗೆ ಇದನ್ನು ಸ್ವಲ್ಪ ಹೊತ್ತನ ಚಲೋ ತಂಗೆ ಕುದಿಸ್ಬೇಕು. ಅವಾಗವಾಗ ನಡ್ಬರ್ಕ ಕಾಳು ಕುದಿ ಮುಂದೆ ಮುಚ್ಚಳ ತೆಗೆದ್ಬಿಟ್ಟು ಇದನ್ನು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೊಂತಿರ್ರಿ. ಇಲ್ಲ ಅಂತಂದ್ರೆ ತಳದಾಗ ಹೊತ್ತಕ್ಕೆ ಶುರು ಆಗುತ್ತೆ. 4-5 ನಿಮಿಷ ಇದನ್ನು ಚಂದಂಗೆ ಕುದಿಸಿದ ಮೇಲೆ ಒಂದ್ಸಲ ರುಚಿ ನೋಡ್ರಿ. ಇದ್ರಾಗ ಇನ್ನೂ ಖಾರ ಹಾಕಿಲ್ಲ, ಹಾಕಬೇಕು. ಉಪ್ಪು ಸ್ವಲ್ಪ ನಂಗೆ ಕಡಿಮೆ ಆಗಿತ್ತಂತ ಅನ್ನಿಸ್ತಾರೆ, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಕತ್ತೀನಿ. ಹಿಂಗೆ ಚಲೋ ತಂಗೆ ಕುದ್ದ ಮೇಲೆ ಈಗ ಇದನ್ನು ಸೈಡಿಗೆ ಎತ್ತಿಟ್ಬಿಟ್ಟು ಒಂದು ಸಣ್ಣ ಕಡಾಯಿ ಒಳಗೆ 1-2 ಚಮಚದಷ್ಟು ಎಣ್ಣೆ,
1 ಟೀ ಸ್ಪೂನಷ್ಟು ಸಾಸಿವೆ ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದಾರೆ. ಎರಡು ಚಲೋ ತಂಗೆ ಚಟಪಟ ಅಂತ ಸಿಡಿದ ಮೇಲೆ ಸಣ್ಣಗೆ ಕತ್ತರಿಸಿದ ಒಂದು 5-6 ಬೆಳ್ಳುಳ್ಳಿ ಹಾಕಿ ಹುರಿಯಾಕತ್ತೀನಿ. ಇದ್ರ ಹಸಿ ವಾಸನೆ ಹೋಗಿ ಹಿಂಗೆ ಇದು ಸ್ವಲ್ಪ ಕೆಂಪಗಾದ್ಮೇಲೆ 1-2 ಒಣ ಮೆಣಸಿನ್ಕಾಯಿನ ಮುರಿದು ಹಾಕ್ರಿ. ಸ್ವಲ್ಪ ಕರಿಬೇವು ಹಾಕಿ ಒಂದು 5 ಸೆಕೆಂಡ್ ಇದನ್ನು ಹುರಿದ್ಬಿಟ್ಟು ಗ್ಯಾಸ್ನ ಬಂದ್ ಮಾಡಿರಿ. ಒಂದು 2 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿ ಮಿಕ್ಸ್ ಮಾಡಬೇಕು. ಲಕ್ಷ ಇರಲಿ, ಗ್ಯಾಸ್ನ ಬಂದ್ ಮಾಡಿ ಹಾಕಬೇಕು. ಇದು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ, ಅಷ್ಟೇನು ಖಾರ ಇರೋದಿಲ್ಲ. ಪಲ್ಯಕ್ಕೆ ಸ್ವಲ್ಪ ಕೆಂಪು ಕಲರ್ ಬರ್ಲಂತೇಳಿ ಹಾಕ್ತಾರೆ. ಈಗ ಕಾಳು ಪಲ್ಯಕ್ಕೆ ಮಸ್ತ್ ಖಡಕ್ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಇದನ್ನು ಕಾಳು ಪಲ್ಯದಾಗ ಹಾಕಬೇಕು. ಇದ್ರ ಜೋಡಿ ಸಣ್ಣಗೆ ಕತ್ತರಿಸಿದ ಭಾಳಷ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಚಲೋ ತಂಗೆ ಮಿಕ್ಸ್ ಮಾಡಿದ್ರೆ ಮಸ್ತ್ ಬಿಸಿ ಬಿಸಿ ಡಾಬಾ ಸ್ಟೈಲ್ ಹೆಸರು ಕಾಳು ಪಲ್ಯ ರೆಡಿ. ಬಿಸಿ ಬಿಸಿ ಪಲ್ಯ ಜೋಡಿ ಜೋಳದ ಖಡಕ್ ರೊಟ್ಟಿ, ಉಳ್ಳಾಗಡ್ಡಿ ಮತ್ತು ನಿಂಬೆಹಣ್ಣಿನ ಜೋಡಿದನ್ನು ಸರ್ವ್ ಮಾಡ್ತಾರೆ. ಬರೀ ರೊಟ್ಟಿ ಜೋಡಿ ಅಷ್ಟೇ ಅಲ್ಲದೆ ಚಪಾತಿ ಮತ್ತು ರೈಸ್ ಜೋಡಿನೂ ತಿನ್ನೋಕಿದು ಭಾಳ ಅಂದ್ರೆ ಭಾಳ ಚಲೋ ಆಗುತ್ತೆ. ಈಗ ಇದನ್ನು ಟೇಸ್ಟ್ ಮಾಡಿ ಹೇಳ್ತೀನಿ ರೀ ಹೆಂಗಾಗೈತೆ ಅಂತೇಳಿ. ಸ್ವಲ್ಪ ಒಂದು ಪ್ಲೇಟ್ನೇ ಹಾಕೊಳಕತ್ತೀನಿ ರೀ. ಇದಕ್ಕೊಂಚೂರು ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಹಿಂಡ್ಕೊಂಡ್ರೆ ಮಸ್ತ್ ಆಕೈತೆ ರೀ. ಇದು ಭಾಳ ಬಿಸಿ ಐತಿ. ಭಾಳ ಅಂದ್ರೆ ಭಾಳ ಮಸ್ತ್ ಆಗೈತೆ ರೀ. ಸ್ವಲ್ಪ ಜೋಡಿ ಒಂಚೂರು ಉಳ್ಳಾಗಡ್ಡಿ ಕಡ್ಕೋಬೇಕಾ. ಸೂಪರ್ ಅಂದ್ರೆ ಸೂಪರ್ ಆಗತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡ್ರಿ. ಚಲೋ ಅನ್ಸಿದ್ರೆ ಸ್ವಲ್ಪ ಏನ್ರಿ ಯೂಸ್ಫುಲ್ ಆಗಪ್ಪ ಅಂತ ಅನ್ಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡಿದ್ರೆ ಮಾತ್ರ ನೆನಪು ಹಾರಕ್ಕೆ ಹೋಗ್ಬೇಡ್ರಿ. ಥ್ಯಾಂಕ್ ಯು.